ಒನ್ಸ್ ಅಗೇನ್ ವೆಲ್ಕಮ್. ನೋಡಿ, ಇದೇ ನನ್ನ ಸೈಕಲ್ಲು. ನಾನು ಸ್ವಂತ ದುಡ್ಡಿಂದ ತೊಗೊಂಡಿರೋ ಸೈಕಲ್ ಇದು. ನಾನು ಸ್ವಂತ ದುಡ್ಡಲ್ಲಿ ತೊಗೊಂಡಿರೋದ್ರಿಂದ ಓಡಿಸೋದಕ್ಕೆ ಏನೋ ಒಂಥರ ಖುಷಿ. ಸೊ ಬನ್ನಿ, ಇವತ್ತು ನಾನು ನಿಮಗೆ ನನ್ನ ಜೊತೆ ಸೈಕ್ಲಿಂಗ್ಗೆ ಕರ್ಕೊಂಡು ಹೋಗ್ತೀನಿ. ಅದು ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಇದ್ರ ಜೊತೆಗೆ ನಾನು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ಟ್ರೈ ಮಾಡ್ತೀನಿ. ಸೈಕ್ಲಿಂಗ್ ಹೋಗ್ತಾ ಇದ್ದೀನಿ, ಅದ್ರ ಜೊತೆಗೇ ಮ್ಯಾನಿಫೆಸ್ಟ್ ಟೆಕ್ನಿಕ್ ಹೇಗೆ ಟ್ರೈ ಮಾಡ್ತೀನಿ. ಅದು ಹೇಗಿರುತ್ತೆ ಅನ್ನೋದು ನಿಮ್ಗೆ ಹೇಳ್ತೀನಿ. ನಾನೀಗ ಹೋಗ್ಬೇಕಾದ್ರೇ ನಾನು 2 ಕಾರ್ನ ನೋಡ್ತೀನಿ ಅಂತ ನಾನು ಮನಸ್ಸಲ್ಲೇ ಅಂದ್ಕೊಂಡಿದ್ದೀನಿ. ಅದು ಯಾವುದು ಅಂತಂದರೆ, ಒಂದು ಫಾರ್ಚುನರ್ ಕಾರು, ಒಂದು BMW ಕಾರು. ಇದೆರಡೂ ನಾನು ಸೈಕ್ಲಿಂಗ್ ಹೋಗ್ತೀನಲ್ಲ, ಹೋಗಿ ಬರೋ ತನಕ ನಾನು ಈ 2 ಕಾರ್ನ ನಾನು ನೋಡ್ತೀನಿ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ, ಇದು ವರ್ಕ್ ಆಗುತ್ತಾ, ಹೇಗೆ ಏನು ಅನ್ನೋದು ಗೊತ್ತಾಗುತ್ತೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬನ್ನಿ, ನಾನು ಸೈಕ್ಲಿಂಗ್ ಹೋಗ್ತಾ ಇದ್ದೀನಿ, ಎಲ್ಲ ಹೋಗೋಣ. ನನ್ನ ಜೊತೆನೇ ನೀವು ಈ ಥರ ಕನೆಕ್ಟ್ ಆಗ್ಬೋದು. ಯಾಕಂತಂದರೆ ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಇದಕ್ಕೆ ಯಾರು ಎಲ್ಲಿ ಕೂತ್ಕೊಂಡು ಬೇಕಾದ್ರೂ ನನ್ನ ಜೊತೆ ಕನೆಕ್ಟ್ ಆಗ್ಬೋದು. ಬೇಕಾದ್ರೆ ನೀವು ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ಯೂಟ್ಯೂಬಲ್ಲಿ, ಅದನ್ನು ನೀವು ನೋಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗ್ಬೋದು. ಸೊ ಬನ್ನಿ, ಹಿಂಗೆ ಹೋಗ್ತಾ ಇದ್ದೀನಿ ಸೈಕ್ಲಿಂಗ್ಗೆ. ಫಸ್ಟ್ ಟೈಮ್ ವ್ಲಾಗಿಂಗ್ ಇದು. ಏನೋ ಮಾತಾಡ್ತಾ ಇದ್ದೀನಿ, ಅದಾದಮೇಲೆ ನಿಮಗೆ ದಿನ ಕಳೀತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇಂಪ್ರೂವ್ಮೆಂಟ್ ಆಗ್ತದೆ. ಬನ್ನಿ, ಜಾಸ್ತಿ ಸೈಕಲ್ ಓಡಿಸ್ತಾ ಮಾತಾಡಬಾರ್ದು. ಮ್ಯಾನಿಫೆಸ್ಟಿಂಗ್ ವರ್ಕ್ ಆಗುತ್ತೆ. ಬನ್ನಿ, ಇವತ್ತು ಚೆಕ್ ಮಾಡೋಣ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು. ನಿಮ್ಮ ಕಡೆ ಮುಂದೆನೇ ಗೊತ್ತಾಗುತ್ತೆ. ನಾನು ಏನಕ್ಕೆ ಸೈಕ್ಲಿಂಗ್ ಮಾಡ್ತೀನಿ ಅಂತಂದರೆ, ಈಗ ಟೈಮಲ್ಲಿ ತುಂಬ BP, ಶುಗರ್ ಇದೆಲ್ಲ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಹೆಲ್ತ್ ಬೇಗ ಹಾಳಾಗ್ಬಿಟ್ಟಿದೆ. ಚಿಕ್ಕ ವಯಸ್ಸಿಗೆ ತುಂಬ ಜನಕ್ಕೆ ಹಾಳಾಗ್ತಾ ಇದೆ. ಸೊ ಅದಕ್ಕೋಸ್ಕರ ನನಗೆ ಎಕ್ಸಸೈಸ್ ಮಾಡಿದಷ್ಟು ಸದ್ಗುರು ಹೇಳಿದಾಗೇ, ನೀವು ಎಷ್ಟು ನಿಮ್ಮ ಬಾಡಿ ಒಂಥರ ಮಿಷಿನ್ ಇದ್ದಂಗೆ, ಅದನ್ನು ನೀವು ಎಷ್ಟು ಯೂಸ್ ಮಾಡ್ತೀರಾ ಅದು ತುಂಬ ಚೆನ್ನಾಗಿರುತ್ತೆ ಅನ್ನೋದು. ಅದನ್ನು ನಾನು ನಂಬ್ತೀನಿ. ಸೊ ಅದಕ್ಕೋಸ್ಕರ ನಾನು ತುಂಬ ಸೈಕ್ಲಿಂಗ್ ಮಾಡ್ತಾಯಿದ್ದೀನಿ ಇವಾಗ. ಆಮೇಲೆ ಫುಡ್ ಹ್ಯಾಬಿಟ್ಸು ಅಷ್ಟೇ, ಆದಷ್ಟು ಒಳ್ಳೆ ಥರ ಇದ್ದಷ್ಟು ನಮಗೆ ಒಳ್ಳೆಯದು. ಸೊ ಇವತ್ತು ಸೈಕ್ಲಿಂಗ್ ಮಾಡಿದ್ದೀನಿ. ಇವತ್ತಲ್ಲ, ಇವಾಗ ಲಾಸ್ಟ್ ಒಂದು 11 ಮಂತ್ಸಿಂದ ನಾನು ಸೈಕ್ಲಿಂಗ್ ಮಾಡ್ತಾಯಿದ್ದೀನಿ. ಇವತ್ತು ವ್ಲಾಗಿಂಗ್ ಮಾಡ್ತಿರಲಿಲ್ಲ. ಏನೋ ಇದಕ್ಕಿದ್ದಂಗೆ ಮಧ್ಯರಾತ್ರಿಲಿ ವ್ಲಾಗ್ ಮಾಡಬೇಕು, ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಬೇಕು ಅಂತ ಅನ್ಸೋಕ್ಕೆ ಶುರು ಆಯಿತು. ಸೊ ಆ ಥರ ನಿಮ್ಗೆ ಏನಾರು ಅನ್ನಿಸ್ದಾಗ, ಏನಾರು ಮಾಡಬೇಕಂತ ಅನಿಸಿದಾಗ ಅದ್ರ ಮೇಲೆ ನೀವು ಆ್ಯಕ್ಟ್ ಮಾಡಿ. ಅದು ಮೋಸ್ಟ್ ಪ್ರಾಬಬ್ಲಿ 80% ಸಕ್ಸಸ್ ಆಗುತ್ತೆ. ನಾನು ತಿಳ್ಕೊಂಡಿರೋ ಪ್ರಕಾರ ಅದಾಗುತ್ತೆ. ಸೊ ಆ ಥರ ಏನಾರು ಇದಕ್ಕಿದ್ದಂಗೆ ಏನಾದರೂ ಒಂದು ಒಳ್ಳೆ ಥರ ಏನಾರೋ ಒಂದು ಮಾಡಬೇಕು ಅಂತ ಅನ್ನಿಸ್ತು, ಏನೋ ನಿಮ್ಮ ಡ್ರೀಮ್ಸ್ ಇರುತ್ತೆ, ಅದು ಅಚೀವ್ ಮಾಡೋದಕ್ಕೆ ಏನೋ ಮಾಡಬೇಕು ಅಂತ ಅನ್ನಿಸ್ತು, ಏನೋ ಕೆಲಸ. ಆವಾಗ ಅದನ್ನು ಮಾಡಿ ಸುಸ್ತಾಗೋಯ್ತು ನೋಡಿ. ಪ್ರತಿ ಟೈಮ್ ಪಾಸ್ಟ್ 11 ಮಂತ್ಸಿಂದ ಇಲ್ಲಿ ತನಕ ಬರೋಷ್ಟರಲ್ಲಿ ಸ್ವಲ್ಪ ಸುಸ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಹೋಗ್ಬೇಕಾದ್ರೇ ಸ್ವಲ್ಪ ಪೆಡಲ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿಂದ ಸ್ವಲ್ಪ ಅಪ್ ಹಿಲ್ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗುತ್ತೆ. ಸೈಕ್ಲಿಂಗ್ ಮಾಡ್ತಾ ವ್ಲಾಗಿಂಗ್ ಮಾಡೋದು ತುಂಬ ಕಷ್ಟ, ಆದರೂ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ಅಲ್ವಾ, ಜೋಶ್ ಇರುತ್ತೆ. ಬಟ್ ನಂದು ಆ ಥರ ಅಲ್ಲ. ನನಗೇನು ಯೂಟ್ಯೂಬ್ ಚಾನಲ್ ಇದು ಮಾಡಿದ್ದೀನಿ, ಇದರಲ್ಲಿ ನಂದು ಕೆಲವೊಂದು ಮೂಮೆಂಟ್ಸ್ ಯಾವುದು ನಾನು ಅಂದ್ಕೊಂಡಿರ್ತೀನಿ ಅದಾಗಿರುತ್ತೆ. ಆ ಥರ ಮೂಮೆಂಟ್ಸ್ನ ಶೇರ್ ಮಾಡ್ತೀನಿ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ನೀವು ಇದು ಚೇಂಜ್ ಮಾಡ್ಕೋಬೋದು, ನಿಮ್ಮ ಲೈಫ್ ಯಾವ ಥರ ಚೇಂಜ್ ಮಾಡ್ಕೋಬೋದು ಅನ್ನೋದು. ನೋಡಿ, BMW ಕಾರ್ ನನಗೆ ಕಾಣಿಸ್ಬಿಡ್ತು. BMW X5 ಇಲ್ಲ ಇದೆ ನೋಡಿ, BMW X5. ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ನೀವು ಏನೇನೋ ಅಂದ್ಕೊಂಡಿರ್ತೀರ, ಅದಾಗಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ನಡೆಯುತ್ತಾ ಅಂತ. ಬಟ್ ಅದು ಖಂಡಿತ ವರ್ಕ್ ಆಗುತ್ತೆ. ನನಗೂ ವರ್ಕ್ ಆಗಿದೆ, ಅದರಿಂದ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇನ್ನೂ ಒಂದು ಫಾರ್ಚುನರ್ ಕಾರ್ ಸಿಗಬೇಕು, ಅದು ಸಿಗುತ್ತೆ ನಾನು ಮನೆಗೆ ಹೋಗೋಷ್ಟರಲ್ಲಿ.
ನಿಮಗೆ ತೋರಿಸ್ಬಿಟ್ಟೆ ನಾನು ಕರ್ಕೊಂಡು ಹೋಗೋದು. ನೋಡಿ ಫ್ರೆಂಡ್ಸ್, ಫಾರ್ಚುನರ್ ಕಾರ್ ಬರ್ತಿದೆ. ಇದರಿಂದ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅನ್ನೋದು ನಿಮಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿಂದ ನನ್ನದು ಮ್ಯಾನಿಫೆಸ್ಟೇಷನ್ ಇದೇ ಥರ ಎಲ್ಲದೂ ವರ್ಕ್ ಆಗುತ್ತೆ. ಯಾವತ್ತೂ ನಮಗೆ ಕೆಟ್ಟದ್ದು ಬಯಸಲ್ಲ. ನಾವು ಕೆಟ್ಟದ್ದು ಅಂತ ಅಂದ್ಕೊಂಡು ನಾವು ಅದ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಕೆಟ್ಟದ್ದು ಹಾಗೆ ಟರ್ನ್ ಆಗುತ್ತೆ. ಸೊ ನನ್ನ ಡ್ರೀಮ್ಸ್ ಕೂಡ ಇದೇ ಥರ ಅಚೀವ್ ಆಗುತ್ತೆ. ನಿಮ್ಮೆಲ್ಲ ಸಪೋರ್ಟ್ ಇರಲಿ. ನಾನು ನಿಮ್ಮ ಜೊತೆ ಯಾವಾಗ ಇದೇ ಥರ ಕನೆಕ್ಟ್ ಆಗಿರ್ತೀನಿ. ನೀವು ನನಗೆ ಯೂಟ್ಯೂಬ್ ವೀಡಿಯೋಸ್ ಅಂತೂ ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ. ವಾರಕ್ಕೆ ಒಂದಂತೂ ಮಿಸ್ ಆಗೋದಿಲ್ಲ. ವಾಲ್ಯೂಮ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ. ನನಗೆ ಬೇರೆದ್ರ ಬಗ್ಗೆ ವರ್ಕ್ ಇದ್ದಾಗ ಜಾಸ್ತಿ ಕಂಟೆಂಟ್ ಮಾಡೋಕ್ಕಾಗಲ್ಲ. ಸೊ ವಾರಕ್ಕೆ ಒಂದು ವೀಡಿಯೋ ಅಂತೂ ಮಿಸ್ ಆಗೋಲ್ಲ. ನಂದು ಏನೇ ಒಂದು ಮೂಮೆಂಟ್ಸ್ ಇರ್ಬೋದು, ತುಂಬ ನಾನು ಇಷ್ಟಪಟ್ಟಿದ್ದ ಮೂಮೆಂಟ್ಸ್ ಇರ್ಬೋದು, ಆ ಥರದ್ದೇನಾದರೂ ಸಿಕ್ಕಿದ್ರೆ ನಾನು ಅವಾಗವಾಗ ಶೇರ್ ಮಾಡ್ತಾನೆ ಇರ್ತೀನಿ. ಎಲ್ಲ ಮೂಮೆಂಟ್ಸು ನನಗೆ ಇಷ್ಟ ಆಗಿರೋ ಮೂಮೆಂಟ್ಸೇ. ಈಗ ನೋಡೋಣ ಹೇಗಾಗುತ್ತೆ. ಡ್ರೀಮ್ಸ್ ಕೂಡ ಹಾಗೆ ಆಗುತ್ತೆ. Conor McGregor, ಸರ್ಪ್ರೈಸ್. ಇನ್ನೇನು ನಂದು ಸೈಕ್ಲಿಂಗ್ ಮುಗಿತಾ ಬರ್ತಿದೆ. ಕೊನೆಯದಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೈಫಲ್ಲಿ ಏನೇ ಆಗಲಿ ಏನಕ್ಕೂ ನೀವು ಟೆನ್ಷನ್ ತಗೊಳ್ಳೇಬೇಡಿ. ಏನೇ 1000 ಬರಲಿ, ಅದರಲ್ಲಿ ನಿಮಗೆ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತೆ. ತುಂಬ ನಿಮಗೆ ಏನು ಬೇಕು ಅದನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಏನು ಸಿಗುತ್ತೆ, ಏನು ಬೇಕು ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ. ನೀವು ಏನೇ ಆದರೂ ತಲೆ ಕೆಡಿಸ್ಕೊಬೇಡಿ. ನಿಮಗೆ ನೀವು ಅಂದ್ಕೊಂಡಿರೋದೆಲ್ಲ ಸಿಗುತ್ತೆ ನಿಮಗೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಚಿಕ್ಕದಾಗಿ ಶುರು ಮಾಡಿ ಫಸ್ಟು. ಆಮೇಲೆ ನೀವು ನೀವು ಚಿಕ್ಕದನ್ನೆಲ್ಲ ನೀವು ಅಚೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನಿಮಗೆ ದೊಡ್ಡದು ಹೇಗೆ ಪ್ಲ್ಯಾನ್ ಮಾಡಬೇಕು, ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆದಾಗ ದೊಡ್ಡದು ಕೂಡ ನೀವು ಹೇಗೆ ಎಷ್ಟು ಈಸಿಯಾಗಿ ಚಿಕ್ಕದನ್ನೆಲ್ಲ ಅಚೀವ್ ಮಾಡ್ತೀವಿ, ಅದೇ ಥರ ನೀವು ದೊಡ್ಡದು ಕೂಡ ಅಚೀವ್ ಮಾಡ್ಬೋದು. ದೊಡ್ಡದು ಅಂತಂದರೆ ನಿಮ್ಮ ಲೆವೆಲ್ಗೆ ನಿಮಗೆ ಏನು ದೊಡ್ಡದು ಅನಿಸುತ್ತೆ ಅದು, ನನ್ನ ಲೆವೆಲ್ಗೆ ನನಗೆ ಏನು ದೊಡ್ಡದು ಅನಿಸುತ್ತೆ ಅದು ನನಗೆ ಆ ಥರ. ಗೊತ್ತಾಯ್ತಾ? ಏನು ಇವನು ಪಾಠ ಮಾಡ್ತಾ ಇದ್ದಾನೆ, ವ್ಲಾಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂದ್ಕೋಬೇಡಿ. ನನ್ನ ಲೈಫ್ ಸ್ಟೈಲ್ ಇರೋದೇ ಈ ಥರ, ನಾನು ಮಾತಾಡೋದೇ ಈ ಥರ, ನಾನು ಇರೋದೇ ಈ ಥರ. ಸೊ ಸಪೋರ್ಟ್ ಮಾಡಿ, ಆದಷ್ಟು ಪಾಸಿಟಿವ್ ಆಗಿ ತೊಗೊಂಡೋಗೋಣ ಎಲ್ಲದನ್ನೂ. ಹಂಗಂತ ಏನು ನೆಗೆಟಿವ್ ಆಗಿ ಇದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಅಂದ್ಕೊಂಡಿರೋದು ಎಲ್ಲರೂ ಮಾಡೋದಕ್ಕೂ ಕಷ್ಟಪಡ್ತಾ ಇರ್ತಾರೆ. ಎಲ್ಲರೂ ಏನಾದ್ರು ಒಂದು ಜೀವನದಲ್ಲಿ ಮಾಡಬೇಕು, ಏನೋ ಒಂದು ಒಳ್ಳೇದು ಮಾಡ್ಕೋಬೇಕು ಅವ್ರಿಗೂ ಅವ್ರ ಜೀವನದಲ್ಲಿ ಅನ್ನೋದಕ್ಕೆ ಎಲ್ಲರೂ ಏನಾದ್ರು ಒಂದು ಮಾಡ್ತಿರ್ತಾರೆ. ಬನ್ನಿ, ಈಗ ನಾನು ರೋಡ್ ಕ್ರಾಸ್ ಮಾಡಬೇಕು. ಸದ್ಯಕ್ಕೆ ನಾನು ನೆಕ್ಸ್ಟ್ ಮನೆ ಹತ್ರ ಹೋದ್ಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ. ಥ್ಯಾಂಕ್ ಯು. ಏನು ಪಾಸಿಟಿವ್ ಆಗಿದ್ದ ತಕ್ಷಣ ಎಲ್ಲ ಆಗಿಬಿಡುತ್ತೆ ಅನ್ನೋದಲ್ಲ. ನೀವು ಕರೆಕ್ಟಾಗಿ ನೀವು ಏನು ಕೆಲಸ ಮಾಡ್ತೀರಾ ಆವಾಗ ನಿಮಗೆ ಆ ಥರ ರಿಸಲ್ಟ್ಸ್ ಬರುತ್ತೆ. ನಾನು ಏನು ಬರೀ ಮೋಟಿವೇಶನ್ ಬ್ಲಾಗ್ ಮಾಡಿಬಿಟ್ರೆ ಆಗುತ್ತೆ, ಬಟ್ ನಾನು ಮೋಟಿವೇಶನ್ ಬ್ಲಾಗ್ ಮಾಡಲ್ಲ. ಜಸ್ಟ್ ನಾನು ಏನು ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ನನ್ನ ಮೂಮೆಂಟ್ಸ್ ನನಗೆ ಯಾವುದು ಶೇರ್ ಮಾಡ್ಕೋಬೇಕು, ತುಂಬ ಖುಷಿ ಕೊಟ್ಟಿದ್ದ ಮೂಮೆಂಟ್ಸ್ನ ಯಾವುದು ಶೇರ್ ಮಾಡ್ಕೋಬೇಕು ಅನ್ನಿಸ್ದಾಗೆಲ್ಲ ನಾನು ಈ ಥರ ಬ್ಲಾಗ್ ಮಾಡಿ ನಿಮ್ಮ ಜೊತೆ ಹಂಚ್ಕೋತೀನಿ. ಅದರಿಂದ ನಿಮಗೂ ಒಂದು ಯಾವುದಾದ್ರೂ ಯಾವ ಕಡೆಯಿಂದನಾದರೂ ನಿಮಗೂ ಒಂದು ಒಳ್ಳೆಯದಾಗ್ಬೋದು. ನಿಮಗೂ ಏನಾದರೂ ಒಂದು ಉಪಯೋಗ ಆಗ್ಬೋದು. ಆ ಒಂದು ಕಾರಣಕ್ಕೋಸ್ಕರ ನಾನು ಬ್ಲಾಗಿಂಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಯಾವುದೇ ಥರ ನಿಮಗೆ ಯಾರೇ ಏನೇ ಬೇಜಾರಾಗಿದ್ರೂ ಅದನ್ನೆಲ್ಲ ಬಿಟ್ಟಾಗಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಷ್ಟು ಮಾತ್ರ ಮಾಡಿ ಅಷ್ಟೇ. ನಾನೇ
ನನಗೆ ಮುಂಚೆ ಇದ್ದಾಗ ನಾನು ಆ ಬುಕ್ಸ್ ಎಲ್ಲ ಓದೋದಕ್ಕೂ ಮುಂಚೆ ತುಂಬ ಡಿಫ್ರೆಂಟ್ ಆಗಿದ್ದೆ. ಯಾಕಂದರೆ ಅವಾಗ ನಾನು ತುಂಬ ನೆಗೆಟಿವ್ ಆಗಿದ್ದೆ. ನೆಗೆಟಿವ್ ಅನ್ನೋದಕ್ಕಿಂತ ನನಗೆ ತುಂಬ ಕನ್ಫ್ಯೂಷನಲ್ಲಿದ್ದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸ್ವಲ್ಪ ನನಗೆ ಮೆಚ್ಯೂರಿಟಿ ಬರ್ತಾ ನನಗೆ ಎಲ್ಲ ಗೊತ್ತಾಗ್ತಾಯಿದೆ. ಸೊ ನೋಡಿ, ನನ್ನ ಜೊತೆ ಹೀಗೆ ಕನೆಕ್ಟ್ ಆಗಿರಿ. ಬಂದು ಮನೆ ಇಲ್ಲಿದ್ದೀನಿ ನಾನು. ಸುಟ್ಟಿ ರೋಡ್ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ಸಂಡೇ, ಇವತ್ತೊಂದು ಪ್ಲ್ಯಾನ್ಸ್ ಎಲ್ಲ ತುಂಬ ಇದೆ. ಪ್ಲ್ಯಾನ್ಸ್ ಅಂತಂದರೆ ಇವತ್ತು ಕೆಲವೊಂದು ಕೋರ್ಸ್ಗಳು ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಮಾಡಬೇಕು. ಇವತ್ತು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಖುಷಿ ಆಯಿತು. ಈ ಖುಷಿ ಇದೇ ಥರ ಇರುತ್ತೆ ಅಂತ ನಾನು ಹೇಳ್ತೀನಿ. ನಾನು ವ್ಲಾಗ್ ಮಾಡಿದವಾಗೆಲ್ಲ ಇದೇ ಥರ ಇರುತ್ತೆ. ಈ ಎಂಥೂಸಿಯಾಸಮ್ ಇದೇ ಥರ ಇರುತ್ತೆ. ಎಕ್ಸೈಟ್ಮೆಂಟ್ ಇದೇ ಥರ ಇರುತ್ತೆ. ಯಾರೂ ಒಂದೇ ದಿವಸ ಎಲ್ಲ ಕಲ್ತ್ಕೊಂಡ್ಬಿಡಲ್ಲ. ನಾನು ಈಗ ಶುರು ಮಾಡಿದ್ದೀನಲ್ವಾ, ಅಲ್ಪ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿರುತ್ತೆ. ಸ್ವಲ್ಪ ಮುಂದಕ್ಕೆ ಹೋಗ್ತಾ ಅದನ್ನು ಹಂಗೆ ಕರೆಕ್ಟ್ ಮಾಡ್ಕೊತೀನಿ. ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ. ಇನ್ನೂ ಚೆನ್ನಾಗಿ ನಿಮಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಉಪಯೋಗ ಆಗೋ ಥರ ಕಂಟೆಂಟು ನಾನು ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಇವತ್ತಿಂದು ಸೈಕ್ಲಿಂಗ್ ಮುಗೀತು ನಂದು. ನನ್ನ ಸೈಕಲ್ಗೆ ತುಂಬ ಥ್ಯಾಂಕ್ಸ್. ಯಾಕಂತಂದರೆ ಇವತ್ತು ಸೇಫಾಗಿ ಕರ್ಕೊಂಡು ಬಂದಿದೆ, ಏನೂ ಪ್ರಾಬ್ಲಮ್ ಆಗದೇ ಇರೋ ಥರ. ಸೊ ನಾನು ಕರೆಕ್ಟಾಗಿ ಬಂದಿದ್ದೀನಿ, ಕರೆಕ್ಟಾಗಿ ಓಡಿಸಿದ್ದೀನಿ, ಏನೂ ಪ್ರಾಬ್ಲಮ್ ಆಗದೇ ಇರೋ ಥರ. ಸೊ ನಂದು ನಾಳೆ ಫಸ್ಟ್ ಡೇ ಆಫ್ ಜಾಬ್. ಲೋನ್ ರಿಕವರಿ ಏಜೆಂಟಾಗಿ ನಾನು ನಾಳೆಯಿಂದ ಜಾಯ್ನ್ ಆಗ್ತಾಯಿದ್ದೀನಿ. ಟ್ರೈನಿಂಗ್ ಶುರು ಆಗುತ್ತೆ. ಸೊ ನಾಳೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್.